ಜಿಲ್ಲೆ ಕುಣಿಗಲ್ ತಾಲೂಕು ಸರ್ಕಾರಿ ಆಸ್ಪತ್ರೆ ಹಾಗೂ ಟ್ಯಾಕ್ಸಿ ಸ್ಟ್ಯಾಂಡ್ ಮುಂಭಾಗ ನಿಲ್ಲದ ಕೊಳಚೆ ನೈರ್ಮಲ್ಯ ನೀರಿನ ಸಮಸ್ಯೆ ಗಬ್ಬು ನಾರುತ್ತಿರುವ ರಸ್ತೆ ಎಷ್ಟು ಬಾರಿ ಕೇಳಿಕೊಂಡ್ರೂ ಗಮನ ಹರಿಸದ ಅಧಿಕಾರಿಗಳು. ಕುಣಿಗಲ್ ಸರ್ಕಾರಿ ಆಸ್ಪತ್ರೆ ಪಕ್ಕದಿಂದ ಕೊಳಚೆ ನೀರು ಓಡಾಡುವ ರಸ್ತೆಗೆ ಬಂದು ನಿಲ್ಲುವಂತಾಗಿದ್ದು, ಈ ಬಗ್ಗೆ ಇಷ್ಟು ಬಾರಿ ದೂರು ಕೊಟ್ಟರೂ ಕೂಡ ಸಮಸ್ಯೆ ಸ್ಥಳಕ್ಕೆ ಬಂದು ಬಗೆಹರಿಸದ ಅಧಿಕಾರಿಗಳು. ಸರ್ಕಾರಿ ಆಸ್ಪತ್ರೆ ಮುಂಭಾಗದಿಂದ ಪಟ್ಟಣದ ಪೊಲೀಸ್ ಸ್ಟೇಷನ್ವರೆಗೂ ಕೊಳಚೆ ನೀರು ಹರಿದು ಬರ್ತಾ ಇದ್ದು, ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಹಿಡಿಶಾಪ ಹಾಕಿದ್ದಾರೆ. ಹಾಗೂ ಪಕ್ಕದಲ್ಲಿ ಇರುವ ಟ್ಯಾಕ್ಸಿ ಚಾಲಕರುಗಳು ಎಷ್ಟು ಬಾರಿ ದೂರು ಕೊಟ್ಟರೂ ಸಮಸ್ಯೆ ಬಗೆಹರಿತಾ ಇಲ್ಲ. ಪ್ರತಿದಿನ ಇದೇ ರೀತಿಯಾದ್ರೆ ನಾವು ಜೀವನ ಮಾಡುವುದು ಹೇಗೆ? ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳು ಕೂಡ ಇರ್ತಾರೆ, ಅವರ ಬಗ್ಗೆಯೂ ಕೂಡ ಅಧಿಕಾರಿಗಳು ಯೋಚನೆ ಮಾಡಬೇಕು ಅಲ್ವಾ? ಪ್ರತಿನಿತ್ಯ ನಾವು ನಮ್ಮ ವಾಹನಗಳನ್ನ ಇಲ್ಲಿ ನಿಲ್ಲಿಸಲು ಪರದಾಡುವಂತಹ ಪರಿಸ್ಥಿತಿ ಬಂದಿದೆ. ನಾವು ಕೂಡ ಸ್ವಂತ ಹಣದಿಂದ ಈ ಜಾಗವನ್ನ ಸ್ವಚ್ಛತೆ ಮಾಡಿಸಿದ್ದೀವಿ ಅಂತ ಹೇಳಿದ್ರು. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಬರ್ತಾ ಇರುವ ಕೊಳಚೆ ನೈರ್ಮಲ್ಯ ನೀರಿನ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸಿ ಕೊಡಬೇಕು ಅಂತ ತಮ್ಮಲ್ಲಿ ನಮ್ರತೆಯಿಂದ ಕೇಳಿಕೊಳ್ತೀವಿ. ಇದೇ ಸಂದರ್ಭದಲ್ಲಿ ಟ್ಯಾಕ್ಸಿ ಚಾಲಕರು ಆದ ಕೊತ್ತಗಿರಿ ರಾಜು, ಕಾಂತರಾಜ್, ಅಫ್ರೋಜ್ ಖಾನ್, ರವಿಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ನರಸಿಂಹರಾಜು ಎಚ್, ಜಿಲ್ಲಾ ವರದಿಗಾರರು, BSP ನ್ಯೂಸ್, ತುಮಕೂರು. ಅಲ್ಲಿ ಹರ್ಕೊಂಡು ಹೋಗಿರೋದು ಅಲ್ಲಿ ಆಸ್ಪತ್ರೆ ಮುಂದೆ. ಸರ್ ನಮಸ್ಕಾರ, ತಮ್ಮ ಹೆಸರು? ರಾಜು. ಸರ್ ತಾವೇನಿಲ್ಲಿ ಏನು ಇದು ಹಿಂದೆಗಡೆ ಆಸ್ಪತ್ರೆ ಕೆಲಸ ಆಗೋದ್ರಿಂದ ಇಲ್ಲಿ ಸ್ನಾನದ ಮನೆ, ರೂಮಿನ ಮನೆ ಎಲ್ಲ ಮಾಡಿ ಚರಂಡಿ ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲ ಕೊಟ್ಟಿರ್ತೀವಿ. ಎಷ್ಟು ದಿನದಿಂದ ನಡೀತಾ ಇದೆ ಸರ್ ಇದು? ಅಲ್ಲೇ 3-4 ದಿನ ನಾವು 4 ಸತಿ ವಾರ್ನಿಂಗ್ ಮಾಡಿದ್ರು ಮಾಡೋದು ತಿಂಗಳು ಮತ್ತೆ ಅದೇ ಥರ ಪ್ರತಿ ಆಯ್ತಾ ಇದೆ. ಅಧಿಕಾರಿಗಳು ಗಮನಕ್ಕೆ ಹಾಕಿದ್ದೀರಾ ಸರ್? ಹಾಕಿದ್ದೀವಿ ಸರ್, ಹಾಕಿದ್ರು ಅದೇನು ಪ್ರಯೋಜನ ಆಯ್ತಲ್ಲ. ಎಷ್ಟು ಹೇಳಿದ್ರು ಕೇಳ್ತಾರ. ಎಷ್ಟು ಜನ ಹೆಚ್ಚು ಕಮ್ಮಿ ಒಂದು 200 ಜನ ಸ್ನಾನ ಮಾಡೋ ಜಾಗ ಇದು. ನೀರು ಮಾಡಿ ಅಂತ ಎಷ್ಟು ಅವರು ಕೇಳ್ತಾ ಇಲ್ಲ. ನಾವು ಕೆಲಸ ಮಾಡ್ತಾರೆ ಹೋಗಿದ್ದು ಎಲ್ಲ ಹೇಳೋದು ಅದು ಕೇಳ್ತಾ ಇಲ್ಲ. ಡಾಕ್ಟರ್ ಅವರು ಎಷ್ಟು ಕೇಳ್ತಾ ಇಲ್ಲ. THO ಎಲ್ಲ ಹಾಕಿದ್ದೀರಾ, ಗಮನಕ್ಕೆ ಹಾಕಿದ್ರೆ ಮಾಹಿತಿ ಸರ್? ಎಲ್ಲ ಮಾಹಿತಿ ಹೋಗಿ ಕಳ್ಸ್ಕೊಂಡಿದ್ದೀವಿ ಸರ್. ಎಷ್ಟು ದಿನದಿಂದ ಮಾಹಿತಿ ಕಳಿಸ್ಕೊಟ್ಟಿದ್ದೀರಾ ಸರ್? ಹೆಚ್ಚು ಕಮ್ಮಿ 1 ದಿನದಿಂದ ಇದೇ ಥರ ಆಗಿತ್ತು. ಲೆಟ್ರಲ್ಲಿ ಕೊಟ್ಟಿದ್ದೀರಾ ಸರ್? ಸಂಘಟನೆ ಮುಖಾಂತರ ಹೋಗಿದ್ದೀರಾ, ತಾವು ಒಬ್ಬರೇ ಹೋಗಿದ್ದೀರಾ ಸರ್ ಹೋರಾಟಕ್ಕೆ? ಸಂಘಟನೆ ಮುಖಾಂತರ 5-6 ಜನ ನಮ್ಮ ಟ್ಯಾಕ್ಸಿ ಚಾಲಕ ಹೋಗಿ ಹೇಳಿ ಮಾಡಿ ಮುಂಜಾನೆ ಬಂದರು, 1-2 ನಿಮಿಷ ಮಾಡಿದ್ರು ಹೋದ್ವು. ಮತ್ತೆ ನೋಡಿ ತಿರ್ಗಾ ಇದು ಅದೇ ಥರ ಗುಡಿ ಆಗೈತೆ. ಮತ್ತೆ ಇದಕ್ಕೆ ಮುಂದಿನ ನಿಲುವು ಏನು ಸರ್ ತಮ್ಮದು? ಮುಂದಿನ ನಿಲುವು ಏನಿಲ್ಲ, ಕಂಪಲ್ಸರಿ ಅವ್ರನ್ನ ಓಡಿಸ್ಬೇಕು ಅನ್ನೋ ನಿರ್ಧಾರ ಮಾಡಿಬಿಟ್ಟಿದ್ದೀವಿ ಈಗ. ಇವ್ರು ಯಾರು ಸರ್? ಇವರು ಈ ಕೊಳಚೆ ನಿರ್ಮೂಲನೆ ಈ ರೀತಿ ನಡೀತಾ ಇದೆ ಅಂತ ಎಲ್ಲರ ಗಮನಕ್ಕೂ ಹಾಕಿದ್ದೀರಿ, ಮುನ್ಸಿಪಲ್ ಗಮನಕ್ಕೂ ಹಾಕಿದ್ದೀರಾ, ಅವ್ರೇನೂ ತಲೆ ಕೆಡಿಸ್ಕೊಂಡಿಲ್ಲ? ಯಾರು ಬಂದು ಇಲ್ಲ, ಕೇಳೂ ಇಲ್ಲ, ಮತ್ತೆ ಮಾಹಿತಿನೂ ಇಲ್ಲ. ನೋಡಿ ಇಲ್ಲಿಂದ ಟೇಷನ್ ತನಕ ಹೋಗಿದೆ, ನೀರು ಕಲ್ಸೋ ನೀರೆಲ್ಲ ಟೇಷನ್ ತನಕ ಹೋದ್ರು, ಯಾರು ಈಗ ಅಧಿಕಾರಿಗಳು ಯಾರು ಗಮನಿಸ್ತಿಲ್ಲ. ವೀಕ್ಷಕರೇ, ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಇವತ್ತು ಏನು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, 10 ಜನಕ್ಕೆ ಶೇರ್ ಮಾಡಿ, ಗೊತ್ತಾಗಲಿ ಕಷ್ಟ ಸುಖ ನೋಡಿ. ಮುಂಭಾಗದಲ್ಲಿ ಸರ್ಕಾರಿ ಆಸ್ಪತ್ರೆ ಕೂಡ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಇವತ್ತು ಕುಣಿಗಲ್ ತಾಲೂಕು ಟ್ಯಾಕ್ಸಿ ಚಾಲಕರು ಹಾಗೂ ಮಾಲೀಕರ ಸಂಘದ ವತಿಯಿಂದ ನಮ್ಮ ರಾಜು ಮಾತಾಡಿದವರು, ಮತ್ತು ರವಿ ಅಂದ್ಬಿಟ್ಟು, ಕಾಂತರಾಜು ಅಂತ ಹೇಳ್ಬಿಟ್ಟು, ಮತ್ತು ಅಫ್ರೋಜ್ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಪಾಪ ಅವತ್ತು ಮಾಹಿತಿ ಹಾಕಿದ್ರು ಕೂಡ ನಮ್ಮ ಗಮನಕ್ಕೆ ಯಾರೂ ತೊಗೊತಾ ಇಲ್ಲ ಅಂತ ಇವತ್ತು ಮಾಹಿತಿ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಸರ್ಕಾರದವರು ಗಮನ ಹರಿಸಿ ಇದಕ್ಕೆ ಮುಕ್ತಿ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನರಸಿಂಹರಾಜು.